ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ಈ ಕುಚ್ಚಿಗೆ ರೆಡಿ ಮಾಡ್ಕೊಂಡಿರೋ ದಾರನ ಹೇಗೆ ನೀಟಾಗಿ ಸ್ಟ್ರೈಟ್ ಮಾಡ್ಕೋಬೇಕು ಮತ್ತೆ ಕಟ್ಟಿರೋ ಕುಚ್ಚಿಗೆ ನೋಡಿ ಹೀಗಾಗಿರತ್ತಲ್ಲ, ಇದನ್ನು ಎಲ್ಲ ಹೇಗೆ ಸ್ಟ್ರೈಟ್ ಮಾಡ್ಕೋಬೇಕು ಅನ್ನೋ ಟಿಪ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಅದರ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದರಿಂದ ಬಹಳ ಬೇಗನೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಸ್ಟ್ರೈಟ್ ಮಾಡ್ಕೋಬೇಕು ಅನ್ನೋ ಟಿಪ್ಸ್ನ ನೋಡ್ಬಿಡೋಣ. ನೋಡಿ, ಈ ರೀತಿ ನಾನು 120 ಎಳೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಹೇಗೆ ಮಾಡ್ಕೋಬೇಕು ಮತ್ತೆ ಇದು ಹೇಗೆ ಶಾರ್ಪ್ ಮಾಡ್ಕೋಬೇಕು ಅನ್ನೋದರ ವಿಡಿಯೋದ ಲಿಂಕ್ ಅನ್ನು ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಅದರ ಲಿಂಕ್ನ ಐ ಬಟನ್ನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ಚೆಕ್ ಮಾಡಿ. ಅದರಿಂದ ನಿಮಗೆ ಇದನ್ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗತ್ತೆ. ನೋಡಿ, ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಹೀಗೆ ಸುತ್ತಿಟ್ಕೊಂಡಿರ್ತೀವಿ. ಸುತ್ತಿಟ್ಕೊಂಡಾಗ ಏನಾಗತ್ತೆ ನೋಡಿ, ಇವಾಗ ಬಿಚ್ಚಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಸ್ಟ್ರೈಟ್ ಇರಲ್ಲ ದಾರ. ಅವಾಗ ನಾವು ಕುಚ್ಚು ಕಟ್ಟಿದಾಗ ಏನಾಗತ್ತೆ, ಇದೇ ರೀತಿ ದಾರ ಇದೇ ತರ ಬಂದ್ಬಿಡತ್ತೆ. ಅದಕ್ಕೋಸ್ಕರ ನಾವು ಕುಚ್ಚು ಕಟ್ಟೋದಕ್ಕಿಂತ ಮುಂಚೆ ಈ ದಾರನ ಒಂದ್ಸಲ ನೀಟಾಗಿ ಸ್ಟ್ರೈಟ್ ಮಾಡ್ಕೋಬೇಕು. ಅದನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಫ್ರೆಂಡ್ಸ್. ನೋಡಿಲ್ಲಿ ನಾನು ಫಸ್ಟ್ ಟಿಪ್ಸ್ನ ತೋರಿಸ್ತಾ ಇದ್ದೀನಿ. ಇದು ಹೇರ್ ಸ್ಟ್ರೈಟ್ನರು. ಈ ಹೇರ್ ಸ್ಟ್ರೈಟ್ನರ್ ಇಂದ ನಾವು ಇದನ್ನ ಕುಚ್ಚಿಗೆ ರೆಡಿ ಮಾಡ್ಕೊಂಡಿರೋ ದಾರನ ಸ್ಟ್ರೈಟ್ ಮಾಡ್ಕೋಬಹುದು. ಇದನ್ನ ಒಂದು ಲೈಟ್ ಆಗಿ ಹೀಟ್ ಮಾಡ್ಕೋಬೇಕು, ತುಂಬಾ ಹೀಟ್ ಮಾಡಬಾರ್ದು ಫ್ರೆಂಡ್ಸ್. ಒಂದು 2 ನಿಮಿಷ ಹೀಟ್ ಮಾಡಿದ್ರೆ ಸಾಕಾಗತ್ತೆ. ನೋಡಿ, ಇದು ಇವಾಗ ಬಿಸಿ ಆಗಿದೆ. ಇವಾಗ ಈ ಕಡೆ ಏನ್ ಶಾರ್ಪ್ ಇರತ್ತಲ್ಲ ಆ ಭಾಗನ ಹೀಗೆ ಹಿಡ್ಕೊಂಡು ನಾನು ನೋಡಿ ಈ ರೀತಿಯಾಗಿ ಸ್ಟ್ರೈಟ್ ಮಾಡ್ಕೋಬೇಕು. ಹೀಗೆ ನೋಡಿ ಫ್ರೆಂಡ್ಸ್, 2-3 ಸರಿ ಈ ತರ ಸ್ಟ್ರೈಟ್ ಮಾಡಿದ್ರೆ ದಾರ ಸ್ಟ್ರೈಟ್ ಆಗುತ್ತೆ. ನೋಡಿ, ಹೀಗೆ ನೀಟಾಗಿ ಮಾಡ್ತಾ ಹೋಗ್ಬೇಕು. ನಿಧಾನಕ್ಕೆ ಮಾಡಿ ಫ್ರೆಂಡ್ಸ್. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಹೇರ್ ಸ್ಟ್ರೈಟ್ನರ್ನ ತುಂಬಾ ಬಿಸಿ ಮಾಡ್ಕೋಬೇಡಿ. ತುಂಬಾನೇ ಬಿಸಿ ಆಯ್ತು ಅಂತ ಅಂದ್ರೆ ಈ ಸಿಲ್ಕ್ ಥ್ರೆಡ್ ಕರಗೋಗ್ಬಿಡತ್ತೆ, ಸುಟ್ಟು ಹೋಗತ್ತೆ. ನೋಡಿ, ಹೀಗೆ ನೋಡಿ ಫ್ರೆಂಡ್ಸ್, ದಾರ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಕುಚ್ಚು ಕಟ್ಟೋದಕ್ಕೆ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ನೋಡಿ, ಈ ಕುಚ್ಚು ಕಟ್ಟಿರೋದು ಒಂದೊಂದ್ಸಲ ನೋಡಿ ಹೀಗೆ ಸ್ಟ್ರೈಟ್ ಇರೋಲ್ಲ. ಅವಾಗೂ ಸಹಿತ ನೋಡಿ ತುಂಬಾ ಬಿಸಿ ಮಾಡ್ಕೋಬೇಡಿ. ಹೀಗೆ ಮಾಡಿದ್ರೆ ಸ್ಟ್ರೈಟ್ ಆಗುತ್ತೆ. ನೋಡಿ, ಹೀಗೆ ಇಟ್ಕೋಬೇಕು. ಒಂದೊಂದೇ ಕುಚ್ಚನ್ನ ತಗೊಳ್ಳಿ ಫ್ರೆಂಡ್ಸ್. ನೋಡಿ, ನೋಡಿ ಎಷ್ಟು ನೀಟಾಗಿ ಸ್ಟ್ರೈಟ್ ಆಗಿದೆ ಅಂತ.
ಹೀಗೆ ಮತ್ತೊಂದು ಕುಚ್ಚನ್ನ ಹೀಗೆ ಇಟ್ಕೊಂಡು ಹೀಗೆ ಸ್ಟ್ರೈಟ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಯಾಕೆ ಅಂತಂದರೆ ಒಂದೊಂದೇ ಕುಚ್ಚನ್ನ ಹೀಗೆ ಹಿಡ್ಕೊಂಡು ಮಾಡಬೇಕಲ್ವಾ, ಅದಕ್ಕಾಗಿ. ನೀವು ಸೀರೆಗೆ ಮಾಡಬೇಕಿದ್ರೆ ನೋಡಿ ನೀಟಾಗಿ ಹೀಗೆ ಹಿಡ್ಕೊಂಡು ಮಾಡಬೇಕಾಗತ್ತೆ. ಹೇರ್ ಸ್ಟ್ರೈಟ್ನರ್ನ ತುಂಬ ಬಿಸಿ ಮಾಡ್ಕೋಬೇಡಿ, ಥ್ರೆಡ್ ಸುಟ್ಟೋಗುತ್ತೆ. ಹೀಗೆ ನೋಡಿ ಫ್ರೆಂಡ್ಸ್, ಇವಾಗ ಸ್ಟ್ರೈಟ್ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇನ್ನೊಂದು ವಿಧಾನ ತೋರಿಸ್ತಾ ಇದ್ದೀನಿ. ಐರನ್ ಬಾಕ್ಸ್ನು ಸಹಿತ ನಾನು ನೋಡಿ ಸ್ವಲ್ಪ ಬಿಸಿ ಆಗೋಗೆ ಹೀಗೆ ನೋಡಿ ಐರನ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗತ್ತೆ ಎಷ್ಟು ಹೀಟ್ ಇದೆ ಅಂತ. ಅವಾಗ ಇಲ್ಲಿ ಸಿಲ್ಕ್ ಮೋಡ್ಗೆ ಚೇಂಜ್ ಮಾಡ್ಕೊಳ್ಳಿ. ನಂತರ ಈ ದಾರನ ನೀಟಾಗಿ ಬಿಚ್ಕೋಬೇಕು. ನೋಡಿ ನಾನು ಇಲ್ಲಿಂದ ಹೀಗೆ ಇಟ್ಕೊಂಡು ನೋಡಿ ಹೀಗೆ ಐರನ್ ಮಾಡ್ತಾ ಇದ್ದೀನಿ. ದಾರ ಹೀಗೆ ನೀಟಾಗಿ ಇಟ್ಕೋಬೇಕು. ಒಂದು ಕೈಯಿಂದ ಹೀಗೆ ನೋಡಿ ಫ್ರೆಂಡ್ಸ್ ಎಳೆದು ಟೈಟಾಗಿ ಹಿಡ್ಕೊಂಡು ಹೀಗೆ ಮಾಡ್ತಾ ಹೋಗಿ. ನೋಡಿ ನಾನು ಇಲ್ಲಿಂದ ತೋರಿಸ್ತೀನಿ. ಹೀಗೆ ಇಟ್ಕೊಂಡು ನೋಡಿ ಹೀಗೆ ಐರನ್ ಬಾಕ್ಸ್ ಇಟ್ಕೋಬೇಕು. ಲೆಫ್ಟ್ ಹ್ಯಾಂಡಿಂದ ದಾರಾನ ಹೀಗೆ ಎಳಿತಾ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ದಾರ ಎಲ್ಲ ಸ್ಟ್ರೈಟ್ ಆಗಿ ಬಂದಿದೆ. ಒಂದು 2 ಸಾರಿ ಹೀಗೆ ಮಾಡಿದ್ರೆ ಕರೆಕ್ಟ್ ಆಗಿ ಬಂದ್ಬಿಡತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಕುಚ್ಚು ಹಾಕೋದಕ್ಕೆ ರೆಡಿ ಆಗಿದೆ. ನೆಕ್ಸ್ಟ್ ನೋಡಿ ನಾನಿಲ್ಲಿ ಕುಚ್ಚು ಕಟ್ಟಿರೋದನ್ನ ತೋರಿಸ್ತಾ ಇದ್ದೀನಿ. ಲೈಟ್ ಆಗಿ ಐರನ್ ಬಾಕ್ಸ್ನ ಹೀಟ್ ಮಾಡಿಕೊಂಡು ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಹೀಗೆ ಟೈಟ್ ಆಗಿ ಐರನ್ ಮಾಡಬೇಕು. ನೋಡಿ ಹೀಗೆ ಮಾಡಿದ್ರೂ ಸಹಿತ ನಿಮಗೆ ಕುಚ್ಚು ಕಟ್ಟಿ ಆದಮೇಲೆ ಎಲ್ಲ ಕುಚ್ಚನ್ನು ಸ್ಟ್ರೈಟ್ ಮಾಡ್ಕೋಬೋದು. ನೀವು ಐರನ್ ಮಾಡಬೇಕಿದ್ರಾದ್ರೆ ಹೀಗೆ ಒಂದು 4-5 ಕುಚ್ಚನ್ನ ಹೀಗೆ ಇಟ್ಕೊಂಡು ನೀಟಾಗಿ ಮಾಡ್ತಾ ಹೋಗ್ಬೋದು. ಆದರೆ ಸ್ಟ್ರೈಟ್ನರ್ ಅಲ್ಲಾದರೆ ಒಂದೊಂದನ್ನೇ ಹಿಡ್ಕೊಂಡು ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿರೋ ಕುಚ್ಚನ್ನ ಹೀಗೆ ಸ್ಟ್ರೈಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನಿವಾಗ 3ನೇದು ಒಂದು ವಿಧಾನನ ಕುಚ್ಚಿನ ದಾರನ ಸ್ಟ್ರೈಟ್ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಪಾತ್ರೆನಲ್ಲಿ ಹೀಗೆ ನೀರನ್ನ ಕುದಿಯೋಕೆ ಇಟ್ಕೋಬೇಕು. ನಿಮ್ಮ ಹತ್ರ ಏನಾದ್ರೂ ಸ್ಟೀಮರ್ ಇದ್ದಿದ್ರೆ ಅದನ್ನು ಸಹಿತ ಯೂಸ್ ಮಾಡ್ಬೋದು. ನೋಡಿ, ಹೀಗೆ ಏನು ನೀರು ಕುದೀತಾ ಇರ್ಬೇಕಿದ್ರೆ ಸ್ಟೀಮ್ ಬರತ್ತಲ್ಲ, ಅದಕ್ಕೆ ಹೀಗೆ ಹಿಡಿಬೇಕು ಫ್ರೆಂಡ್ಸ್. ಒಂದು 10 ನಿಮಿಷ ಹೀಗೆ ಹಿಡಿದ್ರೆ ಸಾಕಾಗತ್ತೆ. ನೀರಿಗೆ ಟಚ್ ಮಾಡಬಾರ್ದು. ನೀವು ಸಿಲ್ಕ್ ಥ್ರೆಡ್ ಇಯರಿಂಗ್ ಎಲ್ಲ ಇರತ್ತಲ್ಲ, ಅದನ್ನ ಸ್ಟ್ರೈಟ್ ಮಾಡಬೇಕು ಅಂತ ಅನ್ಸಿದ್ರೆ ಇದಕ್ಕೆ ಹ್ಯಾಂಗ್ ಮಾಡ್ಬಿಡಿ. ಆ ಹುಕ್ ಬರತ್ತಲ್ಲ, ಅದನ್ನ ನೀರಿಗೆ ಟಚ್ ಆಗಬಾರ್ದು. ನೀವು ಪಾತ್ರೆನ ಸ್ವಲ್ಪ ಚೆನ್ನಾಗಿ ನೀರು ಕುದ್ದ ಮೇಲೆ ಸೀರೆ ಏನಾದ್ರೂ ಈ ತರ ಕುಚ್ಚನ್ನ ಸ್ಟ್ರೈಟ್ ಮಾಡಬೇಕು ಅಂತ ಅನ್ಸಿದ್ರೆ ಪಾತ್ರೆನ ಬೇರೆ ಕಡೆ ಇಟ್ಕೊಂಡ್ಬಿಡಿ. ಅವಾಗ ನಿಮ್ಗೆ ಈ ತರ ಸ್ಟವ್ ಮೇಲೆ ಇಟ್ಕೊಂಡು ಮಾಡಿದ್ರೆ ಏನಾದ್ರು ಸೀರೆ ಸುಟ್ಟೋಗೋ ಚಾನ್ಸ್ ಇರತ್ತೆ.
ನೋಡಿ, ಹೀಗೆ ಮಾಡೋದ್ರಿಂದ ಸ್ಟ್ರೈಟ್ ಆಗತ್ತೆ ನೋಡಿ. ನೋಡಿ, ನಾನು ಇಷ್ಟು ಹೀಗೆ ಎಲ್ಲ ಒಂದಿಷ್ಟು ಸೇರಿಸ್ಕೊಂಡು ಕುಚ್ಚನ್ನ ಹೀಗೆ ಹಿಡಿತಾ ಇದ್ದೀನಿ. 10 ನಿಮಿಷ ಹಿಡ್ಕೋಬೇಕು ಫ್ರೆಂಡ್ಸ್. ನೋಡ್ಕೊಳ್ಳಿ, ನಿಧಾನಕ್ಕೆ ಮಾಡಬೇಕು ಇದನ್ನ, ಯಾಕೆಂದ್ರೆ ನೀರೆಲ್ಲ ಕೈಗೆ ಸಿಡ್ಸ್ಕೊಳ್ಳೋ ಹಾಗೆ ಮಾಡಬೇಡಿ. ನೋಡಿ ಫ್ರೆಂಡ್ಸ್, ಈಗೂ ಸಹಿತ ನೋಡಿ 10 ನಿಮಿಷ ಆದ್ಮೇಲೆ ನಾನು ಹೀಗೆ ತೆಗ್ದಿದ್ದೀನಿ. ಕುಚ್ಚಿನ ಹೇಗೆ ಸ್ಟ್ರೈಟ್ ಆಗಿದೆ ಅಂತ.